ಉತ್ತರ ಕರ್ನಾಟಕ ಭಾಗ ಸೇರಿದಂತೆ ಈ ಭಾಗದಲ್ಲಿ ನಿರುದ್ಯೋಗ ಯುವಕ ಹಾಗೂ ಯುವತಿಯರಿಗೆ ಉದ್ಯೋಗ ಸೃಷ್ಟಿಸುವ ಹೊಸ ಕೋರ್ಸ್ ಪರಿಚಯಿಸುವ ನಿಟ್ಟಿನಲ್ಲಿ ಬೋಸ್ಟನ್ನ ಇನ್ಸ್ಟಿಟ್ಯೂಟ್ ಆಫ್ ಅನಾಲಿಟಿಕ್ಸ್ ವಿದ್ಯಾನಗರದಲ್ಲಿ ತನ್ನ ಫ್ರಾಂಚೈಸ್ ಕ್ಯಾಂಪಸ್ ಅನ್ನು ತೆರೆದಿದ್ದೇವೆ ಎಂದು ಸಂಸ್ಥೆಯ ನಿರ್ದೇಶಕ ಶ್ರೀನಿವಾಸ್ ಕ್ಯಾರಾಟಿ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿಂದು ಮಾತನಾಡಿದಂತಹ ಅವರು ಈ ಸಂದರ್ಭದಲ್ಲಿ ಮ್ಯಾನೇಜರ್ ಅಶ್ವಿನಿ ನಿಟಾಲಿ, HR ವಿಭಾಗದ ಮುಖ್ಯಸ್ಥೆ ನಿಷಾದ್ ಮುಧೋಳ್ ಪಾಲ್ಗೊಂಡಿದ್ದರು. ಸರ್, ಈಗಾಗಲೇ ಬೋಸ್ಟನ್ ಇನ್ಸ್ಟಿಟ್ಯೂಟ್ ಆಫ್ ಅನಾಲಿಸ್ಟಿಕ್ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ವ್ಯವಸ್ಥೆ, ಒಂದು ಹೈ ಕ್ಲಾಸ್ ರೂಮ್ ಬಗ್ಗೆ ಇರ್ಬೋದು, ಮತ್ತು ಪ್ರತಿಯೊಬ್ಬರಿಗೆ ವಿದ್ಯಾರ್ಥಿಗಳಿಗೆ ನಮ್ಮ 7 ಕೋರ್ಸಸ್ಗಳನ್ನು ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇರ್ಬೋದು, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತು ಎಥಿಕಲ್ ಹ್ಯಾಕಿಂಗ್ ಇನ್ನಿತರೆ ಕೋರ್ಸ್ಗಳನ್ನು ನಾವು ಇಲ್ಲಿ ಬಿಡುಗಡೆ ಮಾಡಿದ್ದೇವೆ, ಲಾಂಚ್ ಮಾಡಿದ್ದೇವೆ. ದಯಮಾಡಿ ಪ್ರತಿಯೊಂದು ವಿದ್ಯಾರ್ಥಿಗಳು ಹುಬ್ಳಿ ಎಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕು. ಅದಾದಮೇಲೆ 350ಕ್ಕಿಂತ ಹೆಚ್ಚು ಪ್ಲೇಸ್ಮೆಂಟ್ ಇದೆ, ಗ್ಲೋಬಲ್ ಪ್ಲೇಸ್ಮೆಂಟ್ ಪಾರ್ಟ್ನರ್ಸ್ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ನಾವು ಹೆಲ್ಪ್ ಮಾಡ್ತೇವೆ, ಪ್ಲೇಸ್ಮೆಂಟು ಅಸಿಸ್ಟ್ ಮಾಡ್ತೇವೆ. ದಯಮಾಡಿ ಪ್ರತಿಯೊಬ್ಬರು ಬನ್ನಿ, ಆಶೀರ್ವಾದ ಮಾಡಿ ಇಷ್ಟಂತ ಕೇಳ್ಕೊತೀನಿ. ಆಮೇಲೆ ಖಂಡಿತ ಬಡು ಮತ್ತು ಈಗ ತಂದೆ ತಾಯಿ ಇಲ್ಲ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಒಳ್ಳೆ ವಿದ್ಯಾರ್ಥಿಗಳಿಗೆ ಯಾರು ಕಷ್ಟಪಟ್ಟು ಓದ್ತಿರ್ತಾರೆ ಆ ಸ್ಕಾಲರ್ಶಿಪ್ನು ಕೂಡ ತಯಾರು ಮಾಡಿದ್ದೇವೆ. ಸೊ ಪ್ರತಿ ವರ್ಷ ಒಂದು 5ರಿಂದ 6 ಮಕ್ಕಳಿಗೆ ನಾವು ಅವರು ಸೆಲೆಕ್ಟ್ ಮಾಡಿ ನಮ್ಮ BI ಕಡೆಯಿಂದ ಅವರಿಗೆ ಕನ್ಸೆಷನ್ ಮಾಡಿ ಸ್ಕಾಲರ್ಶಿಪ್ ಲೆಕ್ಕದಲ್ಲಿ ಅವರಿಗೆ ಟ್ರೈನಿಂಗ್ ಕೂಡ ಸಹ ನಾವು ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಬ್ಯೂರೋ ರಿಪೋರ್ಟ್ ಸುಧೀರ್ ಕುಲಕರ್ಣಿ, BV ನ್ಯೂಸ್ ಕನ್ನಡ, ಹುಬ್ಬಳ್ಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.